ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾವು ಮಸ್ತ್ ಅದೇವಿ. ಡೈಲಿ ಮುಂಜಾನೆ ರೊಟ್ಟಿ ಪಲ್ಯ ಆಗಿರ್ತೈತೆ ರೀ ನಮ್ದು. ಇವತ್ತೂ ರೊಟ್ಟಿ ಪಲ್ಯನ ಆಗೈತಿ ಮುಂಜಾನೆ. ಸೊ ಮಧ್ಯಾಹ್ನ ನಮ್ದು ಇಲ್ಲೇ ರಿಲೇಷನ್ದವ್ರದ್ದು ಒಂದು ಸ್ವಲ್ಪ ಫಂಕ್ಷನ್ ಐತಿ, ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ಮಧ್ಯಾಹ್ನ ಅಡುಗೆನೂ ಏನು ಮಾಡತ್ತಿಲ್ಲ. ಒಂದು ಸ್ವಲ್ಪ ಮಧ್ಯಾಹ್ನ ಮುಂಜಾನೆ ಮಾಡಿದ್ದನ ಸ್ವಲ್ಪ ಬಾಂಡೆಗಳಿದ್ದು ಅವನ್ನ ತೊಳ್ಕೊಳಕತ್ತೀನಿ ನೋಡ್ರಿ. ಬಡ ಬಡ ಕೆಲಸ ಮುಗಿಸಿ ಫಂಕ್ಷನ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿವಿ. ಈ ಫಂಕ್ಷನ್ಗಳು ಬಂದು ಅಂದ್ರೆ ಒಂದು ದೊಡ್ಡ ಸಾಹಸ ಆಕೈತಿ ನೋಡ್ರಿ ನಮ್ಗೆ. ಫಂಕ್ಷನ್ಗೆ ಹೋಗ್ತೇವಲ್ರಿ, ಸೊ ಹೋದಾಗ ಅಲ್ಲಿ ಎಲ್ಲರೂ ಒಂದೇ ಕ್ವಶನ್ ಕೇಳ್ತಾರೆ, ಬೇಬಿ ಯಾವಾಗ್ರಿ? ಸೊ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಿ? ಒಂದೇ ಕ್ವಶನ್ ರಿಪೀಟೆಡ್ಲಿ ಕೇಳ್ತಾರ್ರಿ. ಅವರು ನಮ್ಮ ಮೇಲೆ ಕಾಳಜಿಯಿಂದ ಕೇಳ್ತಿರ್ತಾರೋ, ಬಟ್ ಆದರೂ ನಾವು ಎಲ್ಲ ಮ್ಯಾಟ್ರು ಅವ್ರಿಗೆ ಹೇಳಕ್ಕೆ ಬರೋದಿಲ್ಲ. ನಾವು ಎಷ್ಟು ಟ್ರೀಟ್ಮೆಂಟ್ ತೊಗೊಳಕತ್ತೀವಿ, ಸೊ ಪ್ರತಿಯೊಂದು ಮ್ಯಾಟರ್ನು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಸುಮ್ಮನಾಗ್ತೀವ್ರಿ. ಸೊ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಆತ್ರಿ. ಈಗ ಫಂಕ್ಷನ್ಗೆ ರೆಡಿಯಾಗಿ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೇನೆ ರೀ. ನೋಡ್ರಿ, ಸೊ ಸ್ಯಾರಿ ವೇರ್ ಮಾಡ್ಕೊಂಡು ನನಗೂ ಅನಿಸ್ತೈತ್ರಿ, ಪಾಪು ಇದ್ದಿದ್ರೆ ಚಲೋ ಆಗ್ತಿತ್ತಲ್ಲ ಅಂಥೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರ ಇಚ್ಛೆ. ಕೊಟ್ಟ ಮತ್ತು ಕಿತ್ಕೊಂಡ ನೋಡು ದೇವ್ರ ಅನ್ನೋದಕ್ಕಿಂತ ಲೇಟಾಗಿ ಕೊಟ್ಟ ಆದ್ರೆ ಲೇಟೆಸ್ಟಾಗಿ ಕೊಟ್ಟ ಅನ್ನುವಂಗಾಗಲಿ ಅಂಥೇಳಿ ಬಿಡ್ಕೊತೀನಿ ರೀ ನಾನು ದೇವ್ರಿಗೆ. ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮತ್ತು ನಿಮ್ಮ ಜೊತೆ ಮಾತಾಡ್ತೀನಿ ರೀ. ಫಂಕ್ಷನ್ ಏನೋ ಮುಗೀತು, ನಿಮ್ಗೆ ಹೇಳಿದ್ನಲ್ರಿ ರಿಪೀಟೆಡ್ ಕ್ವಶನ್ ಅಂತ ಹೇಳಿ. ಸೊ ಅದನ್ನ ಕೇಳ್ತಿರ್ತಾರೋ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಮನೆಗೆ ಹೊಂಟೆ ನೋಡ್ರಿ. ಮೊದಲು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಮಸ್ತ್ವಾಗಿ ಒಂದು ಚಹಾ ಮಾಡ್ಕೊಂಡು ಕುಡ್ದು ಮತ್ತು ನೈಟ್ ಊಟದ ಕಾರ್ಯಕ್ರಮ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.